ಹ್ಯುಂಡೈದು ಬೆಸ್ಟ್ ಸೆಲ್ಲಿಂಗ್ ಕಾರ್ ಯಾವುದಂದ್ರೆ ಹ್ಯುಂಡೈ ಐ10. ಈ ಕಾರ್ನ ಶೋರೂಮಲ್ಲಿ ಪರ್ಚೇಸ್ ಮಾಡಿ ಮನೆಗೆ ತರೋ ಅಷ್ಟರಲ್ಲಿ ನಿಮಗೆ ಟೋಟಲ್ 7,90,000 ಅಪ್ರಾಕ್ಸಿಮೇಟ್ ಆಗುತ್ತದೆ. ಈ 7,90,000ಅಲ್ಲಿ 3,10,000 ಇಸ್ ಜಸ್ಟ್ ಟ್ಯಾಕ್ಸ್. ಅಂದರೆ 39% ಆಫ್ ಟೋಟಲ್ ಕಾರ್ ಕಾಸ್ಟ್ ಇಸ್ ಜಸ್ಟ್ ಟ್ಯಾಕ್ಸ್. ಅಂದರೆ ನೀವು ನಂಬ್ತೀರಾ? ಐ ಮೀನ್ ಒನ್ ನಾರ್ಮಲ್ ಹ್ಯಾಚ್ ಬ್ಯಾಕ್ ಕಾರಿಗೆ ಆಲ್ಮೋಸ್ಟ್ 40% ಟ್ಯಾಕ್ಸ್. ಹೇಗೆ ಯೋಚನೆ ಮಾಡಿದ್ದೀರಾ? ವೇಟ್ ನಾನು ಇನ್ನೂ ಇಂಡಿಯಾದ ಮೋಸ್ಟ್ ಫೇವ್ರೇಟ್ ಎಸ್ ಯು ವಿ ಕಾರ್ ಬಗ್ಗೆ ಮಾತೇ ಆಡಿಲ್ಲ. ಅದ್ಯಾವುದು ಗೊತ್ತಾ? ಹ್ಯುಂಡೈ ಕ್ರೆಟಾ. ಹ್ಯುಂಡೈ ಕ್ರೆಟಾದ ಪ್ರೈಸಿನಲ್ಲಿ 54% ಈಸ್ ಜಸ್ಟ್ ಟ್ಯಾಕ್ಸ್. ಅಂದರೆ ನೀವು ನಂಬ್ತೀರಾ? ಅಂದರೆ 16 ಲ್ಯಾಕ್ಸ್ ನೀವು ಪೇ ಮಾಡೋದ್ರಲ್ಲಿ 8.6 ಲ್ಯಾಕ್ ಈಸ್ ಜಸ್ಟ್ ಟ್ಯಾಕ್ಸ್. ಸೊ ನಿಮ್ಗೆ ಗೊತ್ತಿರ್ಬೋದು, ನೀವು ಯಾವುದು ಪ್ರಾಡಕ್ಟ್ ತೊಗೊಂಡ್ರೂ ಅದ್ರ ಮೇಲೆ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಿರುತ್ತದೆ. ಸೊ ಇಂಡಿಯಾದಲ್ಲಿ 4 ಜಿ ಎಸ್ ಟಿ ಸ್ಲ್ಯಾಬ್ಸ್ ಇದೆ. ಅದು ಯಾವುದಂದರೆ 5%, 12%, 18% ಆ್ಯಂಡ್ 28%. ಸೊ 5% ಯಾವುದ್ರ ಮೇಲೆ ಟ್ಯಾಕ್ಸ್ ಅಂದರೆ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಟೀ, ರಿಫೈನ್ಡ್ ಆಯಿಲ್ ಇದ್ರ ಮೇಲೆ ಗೌರ್ಮೆಂಟ್ 5% ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ 28% ಯಾವುದ್ರ ಮೇಲೆ ಅಂದರೆ ಲಕ್ಸುರಿ ಐಟಮ್ಸ್ ಲೈಕ್ ಎ ಸಿ, ರೆಫ್ರಿಜಿರೇಟರ್ಸ್ ಇದ್ರ ಮೇಲೆ ಗೌರ್ಮೆಂಟ್ 28% ಜಿ ಎಸ್ ಟಿ ಟ್ಯಾಕ್ಸ್ ಮಾಡ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತು, ಕಾರ್ ಇಸ್ ಎ ಲಕ್ಸುರಿ ಐಟಮ್. ಸೊ ಇದ್ರ ಮೇಲೆ ಗೌರ್ಮೆಂಟ್ ಅವರು 28% ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ, ವಿಚ್ ಇಸ್ ಅ ಹೈಯೆಸ್ಟ್ ಸ್ಲ್ಯಾಬ್ ಇನ್ ಟ್ಯಾಕ್ಸ್ ಬ್ರ್ಯಾಕೆಟ್. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಅವರು ಕಾರ್ ಪರ್ಚೇಸ್ ಮೇಲೆ ಸೆಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಈ ಸೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಗೌರ್ಮೆಂಟ್ ಅವರು ಅಂತ ಇವಾಗ ಚೆಕ್ ಮಾಡೋಣ. ಸೊ ಗೌರ್ಮೆಂಟ್ ಅವ್ರ ಹತ್ರ ಒಂದು ರೂಲ್ ಇದೆ. ಅದು ಯಾವುದಂದರೆ 4 ಮೀಟರ್ ರೂಲ್. ಗೌರ್ಮೆಂಟ್ ಅವರು ಎಸ್ ಯು ವಿನ ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ತಾರೆ ಅಂದರೆ ಅವ್ರ ಹತ್ರ 3 ಕ್ರೈಟೀರಿಯಾ ಇದೆ. ಅದು ಯಾವುದು ಅಂದರೆ, ಒಂದು, ಆ ವೆಹಿಕಲ್ 1.5 ಲೀಟರಿಂದ ಅಬೋವ್ ಇರಬೇಕು. ಸೆಕೆಂಡ್ ಕ್ರೈಟೀರಿಯಾ ಯಾವುದಂದರೆ ಗ್ರೌಂಡ್ ಕ್ಲಿಯರೆನ್ಸ್ 170 ಮಿಲಿಮೀಟರಿಂದ ಅಬೋವ್ ಇರಬೇಕು. ಆ್ಯಂಡ್ ಥರ್ಡ್ ಕ್ರೈಟೀರಿಯಾ ಯಾವುದಂದರೆ ಕಾರಿನ ಲೆಂತ್ ಅಬೋವ್ 4 ಮೀಟರ್ಸ್ ಇರಬೇಕು. ಆ್ಯಂಡ್ ಈ ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆದರೆ ಗೌರ್ಮೆಂಟ್ ಅವರು ಆ ಕಾರನ್ನು ಎಸ್ ಯು ವಿ ಆಗಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಈ ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆಗುವ ಇಂಡಿಯಾದ ಮೋಸ್ಟ್ ಡಿಸೈರಬಲ್ ಎಸ್ ಯು ವಿ ಯಾವುದಂದರೆ ಟೊಯೋಟಾ ಫಾರ್ಚುನರ್. ಟೊಯೋಟಾ ಫಾರ್ಚುನರ ಬೇಸ್ ಮಾಡೆಲ್ ನಿಮಗೆ 33.4 ಲ್ಯಾಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ಜಿ ಎಸ್ ಟಿ 9.4 ಲ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತದೆ. ಸೆಸ್ 7.4 ಲ್ಯಾಕ್ಸ್ ಆಗಿರುತ್ತದೆ. ಆ್ಯಂಡ್ ಕರ್ನಾಟಕದಲ್ಲಿ ಈ ಎಸ್ ಯು ವಿಗೆ ಎಕ್ಸ್ಟ್ರಾ 20% ರೋಡ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತದೆ. ಅಂದರೆ ಅಡಿಷ್ನಲ್ 6.7 ಲ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತದೆ. ಸೊ ಈ ಎಸ್ ಯು ವಿನ ಟೊಯೋಟಾ ಫಾರ್ಚುನರ್ನ ನಿಮ್ಮ ಮನೆಗೆ ತೊಗೊಂಬರ್ಬೇಕಂದ್ರೆ ಟೋಟಲ್ ಆಗಿ 40 ಲ್ಯಾಕ್ಸ್ ನೀವು ಪೇ ಮಾಡಬೇಕಾಗುತ್ತದೆ, ಇನ್ಕ್ಲೂಡಿಂಗ್ ಆಲ್ ದ ಟ್ಯಾಕ್ಸಸ್. ಸೊ ಆಲ್ಮೋಸ್ಟ್ ನೀವು 23 ಲ್ಯಾಕ್ಸ್ ಅಡಿಷ್ನಲ್ ಆಗಿ ಪೇ ಮಾಡ್ತೀರಾ ಗೌರ್ಮೆಂಟ್ ಅವರಿಗೆ ಟು ಬೈ ದ ಟೊಯೋಟಾ ಫಾರ್ಚುನರ್ ಬೇಸ್ ಮಾಡೆಲ್. ಸೊ ವಿಲ್ ಕಮ್ ಬ್ಯಾಕ್ ಟು ಆರ್ ಕಾರ್ ಹ್ಯುಂಡೈ ಕ್ರೆಟಾ ಬಗ್ಗೆ. ಸೊ ಹ್ಯುಂಡೈ ಕ್ರೆಟಾ ಇಸ್ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಎಸ್ ಯು ವಿ ಕಾರ್ ಇನ್ ಇಂಡಿಯಾ. ಸೊ ಹ್ಯುಂಡೈದ ಎಕ್ಸ್ ಶೋರೂಮ್ ಪ್ರೈಸ್ 13.4 ಲ್ಯಾಕ್ಸ್ ಇದೆ. ಅದರಲ್ಲಿ ಜಿ ಎಸ್ ಟಿ 3.8 ಲ್ಯಾಕ್ಸ್ ಇದ್ದರೆ ಸೆಸ್ 2.3 ಲ್ಯಾಕ್ಸ್ ಆಗುತ್ತದೆ. ಆ್ಯಂಡ್ ಅದ್ರ ಮೇಲೆ ನಿಮಗೆ ಅಡಿಷ್ನಲ್ ರೋಡ್ ಟ್ಯಾಕ್ಸ್ ಬೀಳೋದು 2.6 ಲ್ಯಾಕ್ಸ್ ಎಕ್ಸ್ಟ್ರಾ. ಸೊ ಹ್ಯುಂಡೈ ಕ್ರೆಟಾನ ಶೋರೂಮಿಂದ ಮನೆ ತರೋ ಅಷ್ಟರಲ್ಲಿ ನಿಮಗೆ ಆಲ್ಮೋಸ್ಟ್ 16 ಲ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ, ವಿಚ್ ಇಸ್ ನಥಿಂಗ್ ಬಟ್ 54% ಎಕ್ಸ್ಟ್ರಾ ಗೌರ್ಮೆಂಟ್ ಪಾಕೆಟ್ಸ್ಗೆ ನೀವು ಹಾಕ್ತೀರಾ ಆ್ಯಸ್ ಎ ಜಿ ಎಸ್ ಟಿ. ಆ್ಯಂಡ್ ಈ ಎಲ್ಲ ಟ್ಯಾಕ್ಸನ್ನು ಹೇಗೆ ಸೇವ್ ಮಾಡಬೇಕೆಂದು ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕನ್ನಡ ಸಂಪತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ, ಹೇಗೆ ಟ್ಯಾಕ್ಸ್ ಸೇವ್ ಮಾಡ್ಬೋದು ಬಿಫೋರ್ ಪರ್ಚೇಸಿಂಗ್ ಎ ಕಾರ್. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.